ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ವತಿಯಿಂದ ಪೂಜ್ಯ ಶ್ರೀ ಲಕ್ಕೀಶ ಬಂಜಾರರವರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನನಗೆ ಅಂದರೆ ವೈಯಕ್ತಿಕವಾಗಿ ಲಕ್ಷ್ಮಣ ದಸ್ತಿಗೆ ಗೌರವ ಡಾಕ್ಟರೇಟ್ ಸಿಕ್ಕಿಲ್ಲ. ಕಲ್ಯಾಣ ಕರ್ನಾಟಕ ಪ್ರದೇಶ ಏನು ಹಿಂದುಳಿದಾಗ ಸುಮಾರು 1987ರಿಂದ ನಿರಂತರವಾಗಿ ನಾವು ನೀರಾವರಿ, ಕೈಗಾರಿಕೆ, ರಸ್ತೆ ಸಾರಿಗೆ, ಶಿಕ್ಷಣ ಎಲ್ಲ ಕ್ಷೇತ್ರದ ಹಿಂದುಳಿಕೆಯನ್ನು ನೋಡಿ ನಾವೇನಾದರೂ ನಿರಂತರವಾಗಿ ವಿದ್ಯಾರ್ಥಿ ಜೀವನದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಒಂದು ಹೋರಾಟ ಪ್ರಾಮಾಣಿಕ ನಿಷ್ಠೆಯಿಂದ ಹೋರಾಟ. ಮಾನ್ಯ ಬಿ ನಾಯಕರು ಸಹ ನಮ್ಮ ಜೊತೆಯರಿದ್ದಾರೆ. ಬಹಳಷ್ಟು ಜನ ಎಲ್ಲರೂ ಪರಿಚಯದವರು ಇದ್ರಿ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಏನದಲ್ಲ ಹೋರಾಟ ಕ್ಷೇತ್ರಕ್ಕೆ, ಸಮಾಜ ಸೇವೆ ಕ್ಷೇತ್ರಕ್ಕೆ, ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶದ ಕೃಷ್ಣಾ ಜಲಾನಯನ ಪ್ರದೇಶದ ಹೋರಾಟ ಆಗಲಿ, KKRDB ಹೋರಾಟ ಆಗಲಿ, ನಂಜುಂಡಪ್ಪ ವರದಿ ಅನುಷ್ಠಾನದ ಹೋರಾಟ ಆಗಲಿ, ಅದೇ ರೀತಿಯಾಗಿ ನಮ್ಮ ಪ್ರದೇಶದ ಇತಿಹಾಸ ರಚನೆ ಹೋರಾಟ ಆಗಲಿ, ಅದೇ ರೀತಿಯಾಗಿ ಈ ಪ್ರದೇಶದಲ್ಲಿ ಏನು ಎಲ್ಲ ರೀತಿಯಿಂದ ನಿರ್ಲಕ್ಷ್ಯಕ್ಕೊಳಗಾಗಿದ್ದಂಥ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟು ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಬೇಕಂತ ನಾವೇನು ಹೋರಾಟ ಮಾಡಿದ್ದೀವಿ. ಆ ಹೋರಾಟದ ಫಲಸ್ವರೂಪ 371 ಕಲಂ ಜಾರಿಗೆ ಬಂತು. ಎಲ್ಲ ಪಕ್ಷದ ಇಚ್ಛಾಶಕ್ತಿಯಿಂದ ಅದು ಸನ್ಮಾನ್ಯ ಏನಪ್ಪ ಅಂದ್ರೆ ಯಡಿಯೂರಪ್ಪನವರು 2010ದಾಗ 2 ಸದನದಾಗ ಪಾಸ್ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಟ್ರು. ನಂತರ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ಸನ್ಮಾನ್ಯ ಧರ್ಮಸಿಂಗ್ ಅವರು ಅತಿ ಮುತುವರ್ಜಿ ವಹಿಸಿ ಅವರು ಸಹ ರಾಜಕೀಯ ಇಚ್ಛಾಶಕ್ತಿ ತೋರಿಸಿದ್ರು. ಹೋರಾಟ ನಾವು ಎಷ್ಟೇ ಮಾಡಿದ್ರು ರಾಜಕೀಯ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಯಾವುದೇ ಒಂದು ಬೇಡಿಕೆ ಈಡೇರ್ತದೆ. ಆ ನಿಟ್ಟಿನಲ್ಲಿ ಒಂದು ನಿರಂತರವಾಗಿ ಹೋರಾಟ ಮಾಡ್ಕೊಳ್ತಾ ಗೌರವ ಡಾಕ್ಟರೇಟ್ ಲಕ್ಷ್ಮಣ ದಸ್ತಿಗಲ್ಲ, ಮುಂದೆ ಬರುವ ದಿನಗಳಲ್ಲಿ ಹೋರಾಟಗಾರರಿಗೆ ಆಗಲಿ, ಸಮಾಜ ಸೇವೆ ಮಾಡೋರಿಗೆ ಒಂದು ಪ್ರೋತ್ಸಾಹ ನಾವು ಪ್ರಾಮಾಣಿಕ ನಿಷ್ಠೆಯಿಂದ ಸೈದ್ಧಾಂತಿಕ ತಳಹದಿ ಮೇಲೆ ಹೋರಾಟ ಮಾಡಿದ್ವಿ ಅಂದ್ರೆ ನಮ್ಮನ್ನು ಸಂಘ ಸಂಸ್ಥೆಗಳು, ವಿಶ್ವವಿದ್ಯಾಲಯ ಮತ್ತು ಬೇರೆ ಬೇರೆ ಸಂಸ್ಥೆಗಳು ಗುರುತಿಸ್ತವೆ ಅಂಥೇಳಿ ಒಂದು ಆಶಾಭಾವನೆ ಹುಟ್ಟುತ್ತದೆ ಅಂಥೇಳಿ ಒಂದು ಗುಲ್ಬರ್ಗ ವಿಶ್ವವಿದ್ಯಾಲಯ ಒಂದು ಒಳ್ಳೆಯ ರೀತಿಯ ಒಂದು ಗುರುತಿಸಿದೆ. ಈ ನಿಟ್ಟಿನಲ್ಲಿ ನಮಗೆ ಮೊನ್ನೆ ದಿವಸ 12ನೇ ತಾರೀಕಿನ ದಿವಸ ಮಾನ್ಯ ರಾಜ್ಯಪಾಲರಾದಂಥ ಥಾವರ್ಚಂದ್ ಗೆಹ್ಲೋಟ್ ಅವರು, ಸನ್ಮಾನ್ಯ ಸಮಕುಲಪತಿಗಳಾದಂಥ ಮಾನ್ಯ ಸುಧಾಕರ್ ಅವರು, ಅದೇ ರೀತಿಯಾಗಿ ಕುಲಪತಿಗಳಂಥ ಸನ್ಮಾನ್ಯ ಪ್ರೊಫೆಸರ್ ದಯಾನಂದ ಸರ್ ಸೇರಿದಂತೆ ಸಿಂಡಿಕೇಟ್, ಸಿನೇಟ್ ಎಲ್ಲರೂ ಸೇರಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು. ಇದು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಅಭಿವೃದ್ಧಿ ಸಲುವಾಗಿ ಹೋರಾಡುವ ಕ್ಷೇತ್ರಕ್ಕೆ ಸಿಕ್ಕಂಥದ್ದು. ಇದು ಎಲ್ಲ ನಮ್ಮ ಅಕ್ಕ ತಂಗಿರಾಗಲಿ, ಅಣ್ಣ ತಮ್ಮದಿರಾಗಲಿ ಎಲ್ಲರಿಗೂ ಸಿಕ್ಕಿದ್ದು ಇದು ಗೌರವ ಡಾಕ್ಟರೇಟ್ ಪದವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಒಂದು ಗೌರವಿಸಿ ಸನ್ಮಾನ ಮಾಡಿದಂಥ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘಕ್ಕೆ ನಾನು ಈ ಒಂದು ಜಿಲ್ಲಾ ಘಟಕದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಪದಾಧಿಕಾರಿಗಳಿಗೆ ಮತ್ತು ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಬಂದಿದ್ದು ಬಹಳ ಧನ್ಯವಾದ. ಯಾಕಂದ್ರೆ ಶ್ರೀ ಬಾಬಾ ಲಕ್ಕೀಶ ಅವ್ರದ್ದು ಏನು ಜಯಂತ್ಯೋತ್ಸವದ ಈ ಒಂದು ಸಂದರ್ಭದಲ್ಲಿ ನನ್ನ ಸನ್ಮಾನ ಆಗ್ಯದಂದ್ರೆ ಭಾಳ ನಾನು ಧನ್ಯ ಇದ್ದೀನಿ ಅಂತ ಹೇಳಿ ಎಲ್ಲರಿಗೂ ಮತ್ತೊಂದು ಸಾರಿ ಅನಂತ ಧನ್ಯವಾದ ತಿಳಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಲ್ಯಾಣ ಕರ್ನಾಟಕ.